ನಾಲ್ಕು ಚಂದನು ಗೊಂಬಿ ಬೇಕು ಮೇಲೆ ಮೇಲೆ ಜಾನಪದ ಬೇಕು ಏನ ಗಿಚ್ಚಕು ನೀ ತಾಳ ಎಪ್ಪತ್ತಕ್ಕತ್ತೈ ಮಾವ ಅಂಡ ಬರ್ಸ ತಾಳ ಮೈಗೆ ಮೈ ಬ್ರೇಕ ಇಲ್ಲದ ಗಾಡಿ ಹೊಂಟಂಗ ರೋಯ್ ರೋಯ್ ಸಾಯ್ ಸಾಯ್ ಹೊಂಟಂಗ ರೋಯ್ ರೋಯ್ ಯವ್ವ ಆ ಗಾಡಿ ಎಲ್ಲಾರು ಹೋಗೋತ್ತಾಕ ನೀನು ಬಳ ನನ್ನ ಮುಗುಣ್ಯಾಗ ಹೊದಿತ್ತೆ ಅದು ಮುಗುಣ್ಯಾಗ ಹೋಗಿ ಹೊಳ್ಳಿ ಬಂದಿಕ್ಕೆ ಬಾಯಾಗ ಹೊದಿತ್ತತ್ಯ ನಿನಗೇನ ತಿಳಿತತಿ ಕಾಯುತ್ತ ಕೂತರ ದೇವಿ ಮನೆಯ ಬಾಗಿಲ ತಿಳ್ಕೊಂಡ ಆಡೋ ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದುಷ್ಟದಾಯ್ತ ದೇವಿ ಮನೆಯ ಬಾಗಿಲ ದೇವಿ ಮನೆಯ ಬಾಗಿಲ ಆಡೋ ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮನೆಯ ಬಾಗಿಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ಕಾಳಿ ದೇವಿಯ ಮ್ಯಾಲ ರೂರು ವಕ್ರಮ ಮಡಿಯಲ್ಲ ಒಂದ ಏಟಿಗೆ ಹೊಡೆದ ದೇವಿ ಆಗಿ ಬಿದ್ದನ ತಾಕುಲ್ಲ ಕಾಳಿ ದೇವಿಯ ಮ್ಯಾಲ ರೂರು ವಕ್ರಮ ಮಡಿಯಲ್ಲ ಒಂದ ಏಟಿಗೆ ಹೊಡೆದ ದೇವಿ ಆಗಿ ಬಿದ್ದನ ತಾಕುಲ್ಲ ಕಿತ್ತಳ ಕೂದಲ ಕಟ್ಟಳ ಬದಲ ಏನೇನ ಆಗೈತಿ ಹೇಳ ಮೊದಲ ಹೇಳ ಮೊದಲ ಮೊದಲ ಕಟ್ಟಳ ಬದಲ ಏನೇನ ಆಗೈತಿ ಹೇಳ ಮೊದಲ ಹೇಳ ಮೊದಲ ತಿಳ್ಕೊಂಡು ಆಡೋ ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮನೆಯ ಬಾಗಿಲ ಕೊಂಡ ಹಾಡು ಮೊದಲ ಆಗ ಬ್ಯಾಡಪಾಗಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ಲಂಕ ಪಟ್ಟಣ ಸುಟ್ಟಿಯಲ್ಲ ಹನುಮಾನ್ ಸುಟ್ಕೊಂಡು ಬಾಲ ಬರುವಾಗ ಪತ್ತರ ಹಿಡ್ಕೊಂಡು ಬಂದ ಯಾರ ನೋಡ್ಯಾರ ಅದನ್ನೆಲ್ಲ ಲಂಕ ಪಟ್ಟಣ ಸುಟ್ಟಿಯಲ್ಲ ಹನುಮಾನ್ ಸುಟ್ಕೊಂಡು ಬಾಲ ಬರುವಾಗ ಪತ್ತರ ಹಿಡ್ಕೊಂಡು ಬಂದ ಯಾರ ನೋಡ್ಯಾರ ಅದನ್ನೆಲ್ಲ ಕೊಟ್ಟಾರಿ ಯಾರ ಬರ್ದ ಪತ್ತರ ಮೊದಲ ನೋಡ್ಯಾರ ಯಾರು ನೋಡ್ಯಾರ ಯಾರೆಲ್ಲ ಯಾರ ಬರ್ದ ಪತ್ತರ ಮೊದಲ ನೋಡ್ಯಾರ ಯಾರು ನೋಡ್ಯಾರ ಯಾರೆಲ್ಲ ತಿಳ್ಕೊಂಡು ಹಾಡೋ ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ಹಾಗೆ ಕಿತ್ತ ಹೋಗದ ಕೂದ ದೇವಿ ಮನೆಯ ಬಾಗಿಲ ಕೊಂಡ ಹಾಡು ಮೊದಲ ಆಗ ಬ್ಯಾಡಪಾಗಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ಬಡ್ಕೊಂಡು ಅಳಿಬೇಡ ನೀ ಗಲ್ಲ ಕುರ್ಜನ ಒಗಿತಾರ ನಿನ ಕಲ್ಲ ಉತ್ತರ ಹೇಳಿದ್ರೆ ಮುರಿದ ಕಳಿಸಿನ ಬಾಯಾಗಿನ ಒಂದೊಂದು ಹಲ್ಲ ಬಡ್ಕೊಂಡು ಅಳಿಬೇಡ ನೀ ಗಲ್ಲ ಕುರ್ಜನ ಒಗಿತಾರ ನಿನ ಕಲ್ಲ ಉತ್ತರ ಹೇಳಿದ್ರೆ ಮುರಿದ ಕಳಿಸಿನ ಬಾಯಾಗಿನ ಒಂದೊಂದು ಹಲ್ಲ ಗೆದಿಗೆದಲ್ಲ ಬಾಯಲ್ಲ ಹುಡುಲ ಹತ್ತೈತೆ ನಿಮಗ ಕೆಳಗಾಲ ಕೆಡಗಾಲ ಗೆದಿಗೆದಲ್ಲ
ನಿಮಗ ಕೆಡಗಾಲ ನಿಮಗ ಕೆಡಗಾಲ ತಿಳ್ಕೊಂಡು ಹಾಡೋ ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂತವ್ರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂತವ್ರು ಯಾರ್ಯಾರು ಉಳದಿಲ್ಲ ಗೆದ್ದ ಹೋಗದಾಳ ಕೂಲ ನಿಮಗೆ ದೇವಿ ಮನೆಯ ಬಾಗ್ಲ ಕೊಂಡ ಹಾಡು ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂತವ್ರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂತವ್ರು ಯಾರ್ಯಾರು ಉಳದಿಲ್ಲ ದುರ್ಗಾದೇವಿ ನಮ್ಮ ಮ್ಯಾಲ ಹಸ್ತ ಇಟ್ಟಳ ತಲೆ ಮ್ಯಾಲ ಕಂದರವಿ ಕ್ಯಾಲಿ ಬರ್ದನ ಕುಡ್ದನ ತಾಯಿ ಎದಿ ಹಾಲ ದುರ್ಗಾದೇವಿ ನಮ್ಮ ಮ್ಯಾಲ ಹಸ್ತ ಇಟ್ಟಳ ತಲೆ ಮ್ಯಾಲ ಕಂದರವಿ ಕ್ಯಾಲಿ ಬರ್ದನ ಕುಡ್ದನ ತಾಯಿ ಎದಿ ಹಾಲ ಡಾವರ್ಜ ಬೇಕಾದ್ರೆ ಹೋಗಿ ಹಿಡಿಯೋ ಸತ್ತ ನನ್ನ ಕಾಲ ಚಂದನ ಕಾಲ ಆ ಡಾವರ್ಜ ಬೇಕಾದ್ರೆ ಹೋಗಿ ಹಿಡಿಯೋ ಸತ್ತ ನನ್ನ ಕಾಲ ಚಂದನ ಕಾಲ ತಿಳ್ಕೊಂಡು ಹಾಡೋ ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂದವ್ರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವ್ರು ಯಾರ್ಯಾರು ಉಳದಿಲ್ಲ ನಿಮಗೆ ದೇವಿ ಮನೆಯ ಬಾಗ್ಲ ಕೊಂಡ ಹಾಡು ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ಅಟಿಕ ಶಾಪು ಹಚ್ಚಿ ತಾಳ ಏನ್ ಚಂದನಪ್ಪ ಕೂದಲ ನಾ ಬರ್ತಾನಂತ ತೆಗೆದಿಟ್ಟಿರ್ತ ಅವ್ರ ಮನೆಯ ಬಾಗಿಲ ಯಾಂಪಳ ಮನವಾಕೆ ನೆನಪಿಗೆ ಬರುವಾಕೆ ಗುಂಪಿನೊಳಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕೆ ಗುಂಪಿನೊಳಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕೆ ಹಾಗೆ ಗೆದ್ದ ಹೋಗದಾಳ ಕೂಲ ನಿಮಗೆ ದೇವಿ ಮನೆಯ ಬಾಗ್ಲ ಕೊಂಡ ಹಾಡು ಮೊದಲ ಆಗ ಬೆಳಪಾಗಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ದೇವಿ ಮುಂದನ ಅಂದವರು ಯಾರ್ಯಾರು ಉಳದಿಲ್ಲ ಲಾಸ್ಟ್ ಕೊನೆಯದಾಗಿ ಅವ್ರು ಏನು ಹೇಳಕತ್ತಿದೆ ದುಷ್ಟಾಡಳಿತ ಸಂಹಾರಕ್ಕಾಗಿ ಕಿತ್ತೊಗದಾಳ ಕೂದಲ ನಿಮಗೇನ ತಿಳಿತೈತಿ ಕಾಯುತ್ತ ಕುಂತಾರಿ ದೇವಿ ಮನೆಯ ಬಾಗಿಲ ಆಹಾ ಇದ್ರಾಗ ಲಾಸ್ಟ್ ಕೊನೆಯದಾಗ ಏನು ಪ್ರಶ್ನೆಯನ್ನು ಕೇಳಿದೀವಿ ಅಂದ್ರ ಏನ್ರಿ ರಾಮ ಲಕ್ಷ್ಮಣ ಹೌದು ಸೀತಾದೇವಿ 3 ಮಂದಿ ವನವಾಸಕ್ಕೆ ಹೋದಾಗ ಆಹಾ ಸೀತಾದೇವಿಯನ್ನ ರಾವಣಾಸುರ ಲಂಕಾಪಟ್ಟಣದಾಗ ಇಟ್ಟಾಗ ಹೌದ್. ಲಂಕಾಪಟ್ಟಣಕ್ಕೆ ಬಾಲಬ್ರಹ್ಮಚಾರಿ ಹನುಮಪ್ಪ ಹೋದ ಸಮಯದೊಳಗ ಆಹಾ ಅಲ್ಲಿ ಲಂಕಾಪಟ್ಟಣಕ್ಕೆ ಬೆಂಕಿ ಎತ್ತಿತ್ತು ಹತ್ತಿತ್ತು ಆವಾಗ ಅವನ ಬಾಲಕ್ಕೂ ಬೆಂಕಿ ಎತ್ತಿತ್ತು ಹತ್ತಿತ್ರಿ. ಅಲ್ಲಿ ಲಂಕಾಕ್ಕೆ ಬೆಂಕಿ ಎತ್ತೈತಿ ಇಲ್ಲಿ ಇವನ ಬಾಲಕ್ಕೆ ಬೆಂಕಿ ಎತ್ತೈತಿ ಹತ್ತೈತಿ ಅಂತ ಸಮಯದೊಳಗ ಅವನ ಕೈ ಒಳಗ ಒಂದು ಪತ್ರವನ್ನ ಬರೆದು ಕೊಟ್ಟಾರ ಕೊಟ್ಟಾರ್ರಿ ಅವನ ಕೈ ಒಳಗ ಪತ್ರವನ್ನ ಬರೆದು ಕೊಟ್ಟವ್ರು ಯಾರು ಯಾರು ಆ ಪತ್ರವನ್ನ ಓದ ಮೊದಲು ಯಾರಿಗೆ ತೋರ್ಸಾನ ಆ ಪತ್ರ ಮೊದಲು ಯಾರು ಅದನ್ನ ಓದ್ಯಾರ ಅತ್ತ ಕೇಳಾಕತ್ತಿದೀವಿ ಕೇಳಾಕ್ತಿದ್ವು ಮಾಸ್ತರ್ನ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ವಿ ನಾವು ಏನತ್ರಿ ಏನ್ ಕೇಳಿದ್ವಿ ಅಂದ್ರ ಆಹಾ ಗಣಪತಿ ನಮನ ನಿಮನೆಲ್ಲ ಕಾಯ್ಬೇಕಾದ್ರ ಹೌದು ಒಂದ್ ಟೈಮ್ದಾಗ ಕತ್ತಿಯನ್ನ ಕಾದಾನ ಕಾದಾನ್ ಗಣಪತಿ ಹೌದು ಒಂದ್ ಟೈಮ್ದಾಗ ಕತ್ತಿಯನ್ನ ಕಾದಾನ ಕಾದಾನ್ರಿ ಯಾವ ಟೈಮ್ದಾಗ ಯಾರ ಆಸ್ಥಾನದೊಳಗ ಕಾದಾನ ಅಂತ ಕೇಳಿದಾಗ ರಾವಣ ಆಸ್ಥಾನದಾಗ ಕಾದಾನತ್ರಿ ಮಾಸ್ತರ್ ಹೇಳ್ತಾನೋ ಏನ್ರಿ ರಾವಣನ ರಥಕ್ಕ ಕತ್ತಿಗಳಿದ್ದು ಎದ್ದು ಏ ಪಿ ಬಾಯ್ ಮಾಡ್ಬೇಡ್ರವ ಸಾಲಿ ಹುಡ್ಗೋರ್ರಿ ಹೌದಾ ಹೌದು ಸಮಾಧಾನ ಹಿಡಿ ಒಂದಿಟ್ಟ ಆವಾಗ ಆಹಾ ರಾಮ ಲಕ್ಷ್ಮಣ ಸೀತಾದೇವಿ ಹೌದು 3 ಮಂದಿ ವನವಾಸಕ್ಕೆ ಹೋದ ಸಮಯದೊಳಗೆ ನಡೆದಿರ್ತಕ್ಕಂಥ ಘಟನೆ ಆಹಾ ಮಾಸ್ತರ ಹೌದ್ ರಾಮ ಮತ್ತ ರಾವಣಗ ಯುದ್ಧ ಆಗ್ಬೇಕಾದ್ರೆ ರಾವಣೇನ ಕತ್ತಿ ಹುಡ್ಕೊಂಡು ಬರ್ತಿದ್ದನ ಮಾಸ್ತರ ರಥಕ್ಕೆ ಆಹಾ ಅರೆ, ಅರೆ, ಮೈಕ್ ನಮ್ಮ ಅಲ್ಲವು ಹೋಗುತ್ತಕ ನಮ್ಮ ಹೇಳ್ರಿ ಅವು ನಮಗಿದ್ದಾರ ನೋಡವ್ರ ಹೌದಾ ಹೌದ್ ಅದಕ್ಕಿನ್ನ ಕೊನೆಯದಾಗಿ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಲಾಸ್ಟ್ ಒಂದು ಪ್ರಶ್ನೆಯನ್ನು ಕೇಳ್ಯಾರ ಅವ್ರು ಆಹಾ ನೋಡಬ್ಯಾಡ ನನ್ನ ಮಾರಿ ತಳ ಬುಡ 2 ಸೋರಿ ಹೆಣ್ಣು ಮಕ್ಕಳು ನಮ್ಮ ಗಂಡನ ಮಾರಿಯನ್ನು ನೋಡಬೇಡ್ರಿ ಹೌದು
ಹೆಣ್ಣು ಮಕ್ಕಳ ಗಂಡನ ಮಾರಿಯನ್ನು ನೋಡಿದ್ರಿ ಅಂದ್ರ ದೋಷ ಬರ್ತೈತಿ ದೋಷ ಬರ್ತೈತಿ ಅಂತ ಹೇಳ್ಯಾರ ಎಂತ ದೋಷ ಎಂತಾದ್ರಿ ಹೆಣ್ಣು ಮಕ್ಕಳ ತಿಂಗಳದೊಳಗ 4 ದಿವಸ ಋತುಮತಿ ಆದಾಗ ಆಹಾ ಗಂಡನ ಸನಿಯಾಕ ಹೋಗಂಗಿಲ್ಲ ಗಂಡನ ಮುಟ್ಟಂಗಿಲ್ಲ ನಮ್ಮ ಸನಿಯಾಕ ಬಂದ್ರ ದೋಷ ಬರ್ತೈತಿ ಅಂತ ಅವ್ರು ನಮಗೆ ಹೇಳ್ಯಾರ ಒಪ್ಕೋತನ ಮಾಸ್ತರ ಹೌದು ಹೆಣ್ಣು ಮಕ್ಕಳಿಗೆ ಈ ಪಾಪ ಬರೋಕ್ಕಿಂತ ಮೊದಲ ಆಹಾ ಇದು ನಿನಗ ಬಂದೈತಿ ಮಾಸ್ತರ ನಿನಗ ಬಂದೈತಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ನಿಮ್ಮ ಅಪ್ಪ ಇಂದ್ರದೇವ ಹೌದು ಗೌತಮ ಮಾಮುನಿಯ ಹೆಂಡತಿ ಅಹಲ್ಯಾದೇವಿಯ ಮ್ಯಾಲ ಮನಸ್ಸನ್ನ ಮಾಡಿದ ಅವ್ರ ಮನೆ ಮುಂದೆ ಸಟ್ಟಾನ ಸರ್ವತ್ನ್ಯಾಗ ಕೋಳಿಯಾಗಿ ಕೂಗಿದ ಹೋಗಿದ ಆವಾಗ ಅಕ್ಕಿ ಗಂಡ ಗೌತಮ ಮಾಮುನಿ ಏನ್ ಮಾಡಿದ ಏನ್ ಮಾಡ್ತಾನ್ರಿ ಹೊತ್ತೇ ರೀತಿ ಸ್ನಾನಕ್ಕೆ ಹೋಗ್ಬೇಕತ್ತ ಬಗಲಾಗ ಒಂದ್ ಅರಿಬಿ ತಗೊಂಡು ಸ್ನಾನಕ್ಕೆ ಹೋದ್ರಿ ನದಿ ಒಳಗ ಕುಂತು ಜಪ ತಪ ಮಾಡ್ತಾನೋ ಹೊತ್ತು ಏರಂಗಿಲ್ಲ ಇಲ್ಲ ಆವಾಗ ಈ ಇಂದ್ರದೇವ ಏನ್ ಮಾಡ್ಯಾನ ಏನ್ ಮಾಡ್ತಾನ ಈ ಇಂದ್ರದೇವ ಏನ್ ಮಾಡ್ಯಾನ್ರಿ ಅವನ ಗಂಡ ಹೆಂಗಿದ್ದ ಆಹಾ. ಆ ರೂಪವನ್ನ ತೊಟ್ಕೊಂಡ ಹೌದು ಗಪ್ ಕೊಡ್ರಾಕ್ರಪ್ಪ ಸೋಮಗುಡ್ರಾಗ ನೀ ಏನು ಕುಸ್ತಿಡ್ದ ನಾ ವಿಷಯ ಅಲ್ಲಿ ಹೋಗಿಸ್ಬೇಡ ಆಹಾ ಮೊದ್ಲ ಎಟ್ಟ ಮ್ಯಾಳ ಕೂತತಿ ಎಲ್ಲಾ ಜವಾರಿ ಐತಿ ಐತ್ರಿ ಹೌದಾ ಹೌದ್ ಮೊದಲ ನಾವು ಹೇಬರೇಡದೀವು ಆಹಾ ನಾವು ಪುಸ್ತಕದಾಗ ಓದಿದಕ್ಕಿಂತನೂ ಇಲ್ಲಿ ತಲೆಯಾಗಿನ ಮಸ್ತಕದಾಗ ಬಾಳ ಐತಿ ಬಾಳ ಐತಿ ನಾವು ಯಾವ ವಿಷಯ ಯಾವಾಗ ಹೇಳ್ತಿರ್ತೀವಿ ಅವಾಗ ತಲೆ ಆಡ್ತಿರ್ತಾವು ಆಹಾ ತಪ್ಪು ಯಾವಾಗ ಹೋಗ್ತಿರ್ತತಿ ಅವಾಗ ಹಿಂಗ್ ಮಾಡ್ತಿರ್ತಾರ ಅವ್ರು ನಿನ್ನ ಯಾವಾಗ ಹಿಡಿಲತ್ತಾರ ಅವ್ರು ಹೌದಾ ಹೌದು ವಿಷಯ ಏನೈತಿ ಅಂದ್ರ ಏನ್ರಿ ಇಂದ್ರದೇವ ಅವರ ಮನೆಗೆ ಹೋಗಬೇಕಾದ್ರ ಹೌದು ಗೌತಮ ಮುನಿಯ ರೂಪವನ್ನ ತೊಟ್ಟಕೊಂಡು ಗಂಡನ ವೇಷ ತೊಟ್ಟಕೊಂಡು ಆ ಹೆಣ್ಣು ಮಗಳ ತೆಕ್ ಹೋದ ಹಾದ್ರಿ ಆವಾಗ ಗಂಡ ಜಪ ತಪ ಮಾಡಿ ಮರಳಿ ಮನೆಗೆ ಬರ್ತಾನು ಹೌದು ಹೆಂಡತಿ ಜೋಡಿ ಇಂದ್ರದೇವ ನಿಂತದ್ದನ್ನ ನೋಡಿ ಈ ಗೌತಮ ಋಷಿ ಏನತ್ತ ಶಾಪ ಕೊಡ್ತಾನ ಏನತ್ ಕೊಡ್ತಾನ ಮೊದಲು ಹೆಂಡತಿ ಕೊಟ್ಟಾನ ಏನಾತ್ರಿ ನನ್ನ ಹೆಂಡತಿ ನೀನು ಆಹಾ ಗಂಡನ ಮಗ್ಗಲದಂದು ಎದ್ದು ಹೋಗ್ಯಾನಿ ನನ್ನ ರೂಪವನ್ನ ತೊಟ್ಟಕೊಂಡು ಇಂದ್ರ ನಿನ್ನ ಹತ್ರ ಬಂದಾನ ಆಹಾ ಅವನ ಜೊತೆ ಯಾವಾಗ ನಿಂತದಿ ಅಂದ್ರ ಆಹಾ ನೀನು ಕಲ್ಲಾಗತ್ತ ಹೆಂಡತಿಗೆ ಶಾಪ ಕೊಟ್ಟ ಮತ್ತ ನಿನಗೇನತ್ತ ಶಾಪ ಕೊಟ್ಟ ಏನತ್ರಿ ನಿನ್ನ ಹೆಂಡತಿಯನ್ನು ಬಿಟ್ಟು ನನ್ನ ಹೆಂಡತಿ ಜೊತೆಗೆ ಯಾವಾಗ ಬಂದ ನಿತ್ತಿ ಅಂದ ಬಳಿಕ ಹೌದು ನಿನ್ನ ಮೈ ತುಂಬ ಯೌನಿಯಾಗಿ ಸೋರ್ಲೆತ್ತ ಶಾಪ ಕೊಟ್ಟ ಆವಾಗ ನಿಮ್ಮ ಅಪ್ಪ ಯೌನಿಯಾಗಿ ಸೋರ್ಲಾಕೈತು ನಮ್ಮ ಹೆಣ್ಣು ಮಕ್ಕಳ ತಿಂಗಳದಾಗ 4 ದಿವಸ ಋತುಮತಿ ಆಗೋಕ್ಕಿಂತ ಪೂರ್ವದೊಳಗ ನಿಮ್ಮ ಅಪ್ಪ ಇಂದ್ರದೇವಗ ಪಾಪ ಹತ್ತೈತಿ ಆವಾಗ ನಿಮ್ಮ ಅಪ್ಪಗ ಹತ್ತಿದ ಪಾಪವನ್ನು ಯಾರಿಗೂ ತಕ್ಕೊಳಕ್ ಆಗ್ಲಿಲ್ಲ ಯಾ ಬ್ರಹ್ಮಗಾಗ್ಲಿ ವಿಷ್ಣುಗಾಗ್ಲಿ ಶಿವಗಾಗ್ಲಿ ಶಂಕರಗಾಗ್ಲಿ ಆವಾಗ ನಿಮ್ಮ ಅಪ್ಪಗ ಹತ್ತಿರತಕ್ಕಂತ ಪಾಪವನ್ನ ನಮ್ಮವ್ವ 4 ಭಾಗ ಮಾಡ್ಯಾಳ್ರಿ ಒಂದು ಭಾಗ ಈ ಭೂಮಿಗೆ ಕೊಟ್ಟಾಳ ಭೂಮಿನ ಸೌ ಹೊಡಿತೈತಿ ಒಂದು ಭಾಗ ನೀರಿಗೆ ಕೊಟ್ಟಾಳ ನೀರಿಗೆ ಬರುವ ಬರ್ತೈತಿ ಒಂದು ಭಾಗ ಗಿಡಕ್ಕೆ ಕೊಟ್ಟಾಳ ಗಿಡ ಅಂತ ಸೋರ್ತೈತಿ ಒಂದು ಭಾಗ ಹೆಣ್ಣು ಮಕ್ಕಳಿಗೆ ಕೊಟ್ಟಾರು ಇನ್ನಾದ್ರೂ ಹೆಣ್ಣು ಮಕ್ಕಳ ತಿಂಗಳದೊಳಗ 4 ದಿವಸ ಋತುಮತಿ ಹಾಕಾರ ಸ್ಕಾಂದ ಪುರಾಣ ಭಾಗ 1 ಮಾಸ್ತರ ಹೌದಾ ಹಿಂಗ ನನಗ ಬರೋಕ್ಕಿಂತ ಮೊದಲು ನಿನಗ ಬಂದೈತಿ ನಿನ್ನ ಪಾಪವನ್ನ ಹೆಣ್ಣು ಮಕ್ಕಳು ನನ್ನ ನೋವುಗಳು ಹೊತ್ಕೊಂಡ್ ತಿರುಗಲಾಕತ್ಯಾರ ನನ್ನವು ತಿಂಗಳದಾಗ 4 ದಿವಸ ಋತುಮತಿ ಆದಾಗ ಗಂಡ ನನ್ನ ಸನಿಯಕ್ಕೆ ಬರ್ಲಾಕ್ ಹೋಗಬೇಡ ಹಿಂದಕ್ಕ ನಿಮ್ಮ ಅಪ್ಪ ಮಾಡಿರ್ತಕ್ಕಂತ ಪಾಪ ತಿಂಗಳದಾಗ 4 ದಿವಸ ನನ್ನ ಹತ್ರ ಇರ್ತೈತಿ ಆ ಟೈಮ್ದಾಗ ನೀ ನನ್ನ ಹತ್ರ ಬಂದ್ರ ನಿನ್ನ ಪಾಪ ನಿನಗ ತಟ್ಟತೈತೋ ದೂರ ಇರೋ ನನ್ನ ಗಂಡ ಕೇಳೋ ಗಂಡ ಅಂತೇಳಿ ನನ್ನ ನೋವು ನಿನ್ನ ದೂರ ಇಟ್ಟಾಳ ಈಗ ಬೆಳಗಾದ ಕೂಡಲೇ ಏನು ಕೂಗುತ್ತೈತಿ ಏನ್ ಕೂಗ್ತೈತ್ರಿ ಕೋಳಿ ಕೂಗ್ತೈತಿ ಕೋಳಿ ಕೂಗೈತಿ ಕೋಳಿ ಹೌದಾ ಅಡ್ಡು ಹುಟ್ಟಿದಾರ ಏನ್ ಹೇಳುದು ಕೋಳಿ ಕೂಗೈತಿ ಕೋಳಿ ಹೌದಾ ಕೋಳಿ ಕೂಗುತ್ತೈತಿ ಅಂತ ನಾವು ನೀವು ಎಲ್ಲ ಹೇಳ್ತೀವಿ ಹೌದಾ ಬೆಳಿಗ್ಗೆ ಕೂಗುದು ಯಾವ್ದ್ರಿ ಹುಂಜು ಕೂಗುತ್ತೈತಿ ಹುಂಜು ಕೂಗಿದ್ರು ಕೋಳಿ ಹೆಸರು ಬಂದೈತಿ ಬಂದಳ ನೋಡು ಹೇಳುವಾಗ ಹೇಳ್ಬೇಕು ಹೇಳುವಾಗ ಹೇಳ್ಬೇಕು ಹೌದಾ ಒಂದು ಮಾತು ಮಾಸ್ತರ ಏನ್ರಿ ಹೇಳ್ತಾನೆ ನಿನಗ ಹುಂಜು ಕೂಗಿದ್ರು ಕೋಳಿ ಕೂಗೈತೆ ಅಂತೀವಿ ಯಾಕಂತೀವಿ ಇಂದ್ರದೇವ ಅವ್ರ ಮನೆ ಮುಂದ ನಮ್ಮ ಅವ್ವನ ಸಲುವಾಗಿ ಕೂಗಬೇಕಾದ್ರ ಹುಂಜಾಗಿ ಕೂಗಲಿಲ್ಲ ಗಂಡಿದ್ದಾವ ಕೋಳಿಯಾಗಿ ಕೂಗಿ ಅದಕ್ಕೆ ಗಂಡು ಕೂಗಿದ್ರು ಕೋಳಿ ಹೆಸರು ಬಂದ ಇದು ಇನ್ನಾದ್ರೂ ಉಳ್ದೈತಿ ಇನ್ನು ಬಾಳ ವಿಷಯಗಳನ್ನ ಏನ ನಾನು ತಿತ್ತಿ ಸಮಾಧಾನವ ಬಾಯಿಗಾರ ಸೌಡು ಕೊಡ ಆ ಬಾಯರ ಯಾ ಬಡಿಗೆ ಕೆತ್ತಿದತನ ಬಡಿಗೆ ಕೆತ್ತಾರ
ಅದಕ್ಕೆ ವಿಚಾರ ಏನೈತೆ ಅಂದ್ರ ಏನ್ರಿ 7 ಕೊಳ್ಳದ ಎಲ್ಲಮ್ಮನ ರುಂಡವನ್ನ ಪರಶುರಾಮ ಕಡದ ಕ್ಷಣಕ್ಕ ಆಹಾ ರುಂಡ ಅಷ್ಟೇ 7 ಕೊಳ್ಳದ ಎಲ್ಲಮ್ಮನ ಗುಡ್ಡದೊಳಗ ಪೂಜೆ ಆಗೈತಿ. ಆಗೈತಿ ಬಿದ್ದಿರ್ತಕ್ಕಂತ ದಡ ಯಾವ ಜಾಗದಾಗ ಯಾವ ತಾಲೂಕದೊಳಗ ಐತಿ? ಐತಿ. ಸೌದತ್ತಿ ತಾಲೂಕು ಪಡಲಂಕಿ ಸೀಮೆ ಒಳಗ ಇನ್ನಾದ್ರೂ ದಡ ಹುತ್ತಾಗಿ ಪೂಜೆ ಆಗ್ಲಾಗ್ತೈತಿ. ರೇಣುಕಾ ಚರಿತ್ರೆದೊಳಗೆ ಹಿಂಗ ಬರೆದು ಇಟ್ಟಾರ ಮಾಸ್ತರ್. ಇಟ್ಟಾರು. ನೀ ಕೇಳುವಂತ ಪ್ರಶ್ನೆಗೆ ನೇರವಾದ ಉತ್ತರ. ಮತ್ತೇನೈತಿ? ಉದೋ ಅನಿಸ್ತಾರ ಹೌದಾ? ನಾವು ಉದೋ ಅನ್ಲಾಕ್ ತಯಾರದೀವಿ, ಎಲ್ಲಮ್ಮನ ಸೇವೆ ಮಾಡ್ತೀವಿ, ಹೆಣ್ಣಿನ ಸೇವೆಯನ್ನ ಮಾಡ್ತೀವಿ. ಹೆಣ್ಣು ಹೆಚ್ಚ ತಾಯಿ ಹೆಚ್ಚ ಹೆಂಡತಿ ಹೆಚ್ಚ ಅಂತ ಬಂದೀವಿ. ನಾವು ಉದೋ ಅಂತೀವಿ. ಗಂಡಾಗಿ ನೀ ಉದೋ ಅಂದಿ ಅಂದ್ರ ಹೌದು ಹೌದಾ? ಬಾಯಿಗೆ ಕೊಡ್ಬೇಕು ಕೊಟ್ಟ ಹೋಗ್ಬಾ ನನಗೆ ಆ ಗಂಡ ಹಾಡೋರ್ಗೆ ಹೌದಾ? ನೀ ಮೈಕ್ ತಿನ್ನೋದನ್ನ ತಿಂದು ಮಾತಾಡ. ಮತ್ತೆ ಎಲ್ಲಿ ಹೆಂಗ್ ಮಾತಾಡಿ ಹೆಂಗ್ ಮಾತಾಡಿ ಇಬ್ರು ಇವ್ರು ಯಾವ್ರು ಅಂದ್ರ ತಂದರಿ ಹಿರಿಯಾರ ಇವ್ರು ನೋಡೋಣ ನನಗೊಂದು ಮಾತು ನೆನಪಾಕೈತಿ. ಏನ್ ನೆನಪಾತ್ರಿ? ಈಗ ಈ ಕಾಡಿ ಕೊಯ್ ಕೊಯ್ ಎತ್ತಾಳು, ಈಗ ಈ ಕಾಡಿ ಕೊಯ್ ಎತ್ತಾಳ. ಇಲ್ಲಿ ಹಿಂದೆ ಹೋಗ್ಬೇಕದ ನೋಡ್ರಿ ಈಗ ತುಣಿ ಬರ್ಸಕ್ಕೆ. ಈ ತುಣಿ ಬರ್ಸಕ್ಕೆ ಏನ್ ಬರ್ಸಕ್ಕೆ? ತುಣಿ ಬಡಸ್ಬೇಕೈತಿ ನನ್ನ ಆಹಾ ಹಿರಿಯಾರ. ಹೌದು ಈಗಿನ ಕರ್ಕೊಂಡು ಬೆಂಗಳೂರಿಗೆ ಹೊಂಟೀನಿ. ಬೆಂಗಳೂರಿಗೆ ಹೊಂಟೀನಿ. ಹೌದು ನಮ್ಮೂರದಿಂದ ಬಾಗಲಕೋಟೆ ತನ ಬಸ್ಸಿಗೆ ಹೋದಿನ್ರಿ. ಬಸ್ನಾಗ ಆಧಾರ್ ಕಾರ್ಡ್ ತೋರಿಸಿದೀವು, ಫ್ರೀ ಬೆಟ್ಟ ಆಕಿನ ಫ್ರೀ ಬೆಟ್ರಿ. ಹೌದು ಮುಂದೆ ಹೋಗಿ ಟ್ರೈನಿಗೆ ಹತ್ತಿದೀವು. ಅವ ಆಧಾರ್ ಕಾರ್ಡ್ ಮೇಲೆ ಫ್ರೀ ಬಿಡುತ್ತಾನ, ಅವ ಯಾಕೆ ಬಿಡ್ತಾನ್ರಿ? ಜಗಳ ತೆಗೆದ ನನ್ನ ಜೋಡಿ. ಆಕೆ ಆ ಕಾಡಿ ಕೂತಳು, ನಾ ಈ ಕಾಡಿ ಕೂತಿ. ಜಗಳ ಆಯ್ತು. ಅವಾಗಿನ ಬೆಂಗಳೂರು ಬರುತ್ತಾನ, ಬೆಳಿಗ್ಗೆ ಬರ್ತತೀನಿ, ಹೆಂಗ್ ಮಾಡ್ಲಿ ಅಂತೇಳಿ ಕುಂತೆ. ಅವಾಗ ನಾ ಏನ್ ಮಾಡಿದೆ ಅಂದ್ರ ನನ್ನ ತಲೆ ನೋವು ಸಾಕ್ತೈತಿ. ಮಗ್ಲು ಬಂದು ಕುಂತಳು. ನನ್ನ ಕಡೆ ಏನು ಗುಳಿಗಿಲ್ಲ, ಏನು ಇಂಜೆಕ್ಷನ್ ಇಲ್ಲ. ಕಡಿಮೆ ಮಾಡಂದ್ರ ಮಾಡ್ತಾನಂದ್ಳು. ಹೆಂಗ ಮಾಡ್ತಿ ಮಾಡನ್ನಿ. ತಲೆಗೆ ಒಂದು ಬಂದಕ್ಕಿನ ಮುತ್ತು ಕೊಟ್ಲು. ಕಡಿಮೆ ಆತಲು ಅಂದ್ಳು. ಆಹಾ ಆನಂದ ಆತಂದೆ. ಮುಂದೆ ಹೋಗಿ ಮಾತ ಆ ಕಡೆ ಹಾಕಿ ಕುಂತಳು, ಮಾತಿ ಈ ಕಡೆ ನಾ ಕುಂತೆ. ಅವಾಗ ಮತ್ತ ಕೈ ನೋವು ಸಾಕ್ತೈತಿ. ಬಂದಕ್ಕಿನ ಕೈ ಒಂದು ಮುತ್ತು ಕೊಟ್ಲು. ಕಡಿಮೆ ಆತಲು ಅಂದಳು. ಆಹಾ ಕಡಿಮೆ ಆತನ್ನಿ. ಇದನ್ನೆಲ್ಲಾ ನೋಡ್ಕೊಂತ 70 ವರ್ಷದ ಮುದುಕ ಒಬ್ಬ ಮ್ಯಾಕ್ ಕೂತಿದ್ದ. ಅವ ದಪ್ಪತ್ತ ಕೆಳಗೆ ಬಿದ್ದ. ಅವ ಹೇಳ್ತಾನ, ಏ ತಮ್ಮ ನಿನ್ನ ಹೆಂಡತಿ ಹತ್ತಕ್ಕೆ ಎಂತ ಶಕ್ತಿ ಐತಿ? ನಿನ್ನ ಹೆಂಡತಿ ಹತ್ತಕ್ಕೆ ಎಂತ ಶಕ್ತಿ ಐತಿ? ಡಾಕ್ಟ್ರಿಗೆ ಹೋಗ್ಲಾರ್ದೆಲ್ಲ ಹೋಗ್ಸಾಕತ್ಯ. ನಂದೊಂದ್ ಐತಿ ಹೋಗಸನ್ನು. ಏನದ ಕಾಕ ಏನ್ ಹೇಳ್ತಿ ಹೇಳ? ನಾನು ಹೆಂಡತಿ ಎಲ್ಲ ಹೋಗಿಸ್ತಾಳ. ಕಾಕ ಏನ್ ಹೇಳ್ತಿ ಹೇಳ? ನಾನು ಹೆಂಡತಿ ಎಲ್ಲ ಹೋಗಿಸ್ತಾಳ ಅಂದ. ಅವ ಕಾಕ ಹೇಳ್ದ, ಏನಿಲ್ಲಪ್ಪ ನನ್ನ ಮುಕ್ಕಳ್ಯಾಗ ಒಂದು ಮೌಲ್ಯದಾಗೈತಿ, ಮುತ್ತು ಕೊಟ್ಟು ಹೋಗಸನ್ನು. ಇವ್ರು ಇಟ್ಟು ಕೆಟ್ಟ ನನ್ನ ಕಾಡಾಕತ್ಯಾರಿ. ನಾ ವಿಷಯ ಕಡೆ ಹೋಗಿರ್ತನು. ಈಗ ಬರ್ತಾಳು. ಈಗ ಮೈಕ್ ಈಗ ಏನ್ ಟಾಯ್ ಟಾಯ್. ಇವ್ರ ಕಾಲಾಗ ಸಿಕ್ಕ ಮುತ್ತಿನ ಶಕ್ತಿ ಅಂತಿಂತ ಶಕ್ತಿ ಅದಾವು. ನಾನು ಒಂದು ಲೆಟರ್ ಬರೀತೀನಿ, ನೀನು ಮುಂದಿನ ತಿಂಗಳದ 2,000 ರೂಪಾಯಿ ಇವ್ರು ಕಟ್ ಮಾಡಿರ್ತೇಳಿ. ಅದಕ್ಕೆ ಭಾಳ ಮಾತಾಡೋದು ಬೇಡ. ಒಂದೊಂದು ವಿಷಯಗಳನ್ನ ತಮಗೆ ನಗಸ್ತಿರ್ತೀವಿ. ಯಾಕೆ ನಗಸ್ತಿರ್ತೀವಿ ಅಂದ್ರೆ ಹಿರಿಯಾರ, ಇಲ್ಲಿ ಕೂಡಿರ್ತಕ್ಕಂಥ ಜನ ಎಲ್ಲ ನಮ್ಮ ಜವಾರಿ ಮಂದಿ ಅದರಿ. ನಮ್ಮ ಜವಾರಿ ಮಂದಿ 8 ದಿವಸ ಪುರಾಣ ಪುಸ್ತಕದ ಇತಿಹಾಸವನ್ನು ಹೇಳಿದ್ರು. ಒಂದು ನಿಮಗೇನು ಊಟ ಬೇಡ, ನೀರು ಬೇಡ, ನಿದ್ದೆ ಬೇಡ. ನಮಗತ್ತೆ ಏನು ಅಲ್ಲೆಟ್ ಇಲ್ಲೆಟ್ ಹೆಬರೇಡದಿವ್ರಲ್ಲ ಹಿರಿಯಾರ. ಅವ್ರಿಗೆ ಬಾಯಿ ತುಂಬ ನಗು ಬೇಕ್ರಿ. ನೋಡಾಕ ಮೊದಲು 4 ಚಂದನು ಗೊಂಬಿ ಬೇಕು. ಮೇಲೆ ಜಾನಪದ ಬೇಕು. ಏನ ಗಿಚ್ಚಕು ನೀ ತಾಳ ಪತ್ತಕ್ಕತ್ತೈ ಮಾವ ಅಂದ ಬಡ್ಸ ತಾಳ ಮೈಗೆ ಮೈ ಬ್ರೇಕ ಇಲ್ಲದ ಗಾಡಿ ಹೊಂಟಂಗ ರೋಯ್ ರೋಯ್ ಸಾಯ್ ಸಾಯ್ ಹೊಂಟಂಗ ರೋಯ್ ರೋಯ್. ಯವ್ವ ಆ ಗಾಡಿ ಎಲ್ಲಾರು ಹೋಗೋತ್ತಾಕ ನೀನು ಬಳ ನನ್ನ ಮುಗನ್ಯಾಗ ಹೊದಿತ್ತೆ. ಅದು ಮುಗನ್ಯಾಗ ಹೋಗಿ ಹೊಳ್ಳಿ ಬಂದಿಕ್ಕೆ ಬಾಯಾಗ ಹೊದಿತ್ತತಿ. ಅದಕ್ಕೆ ನಡು ಒಂದೊಂದು ಸ್ವಲ್ಪ ನಮಗೆ ಯುವಕರಿಗೆ ಬೇಕಾದಂಗ ನಗಸ್ತಿರ್ತೀವಿ, ಎಂಟರ್ಟೈನ್ಮೆಂಟ್ ಕೊಡ್ತಿರ್ತೀವಿ. ಸೋಮರವ 8ನೇ ಅಲ್ಲದು ಹೌದಾ? ನಮ್ಮ ಹಿರಿಯರಿಗೆ ಬೇಕಾಗಿರ್ತಕ್ಕಂಥ ಪುರಾಣದ ವಿಷಯಗಳನ್ನ ಚರ್ಚೆ ಮಾಡ್ತಾ ಇರ್ತೀವಿ. ನಮ್ಮ ಹಿರಿಯರಿಗೆ ಹೇಳುವತ್ನ್ಯಾಗ ನಮ್ಮ ಯುವಕರು ಸ್ವಲ್ಪ ಸಮಾಧಾನ ತಗೋಬೇಕು. ನಮ್ಮ ಯುವಕರಿಗೆ ಹೇಳುವತ್ನ್ಯಾಗ ನಮ್ಮ ಹಿರಿ ಮ್ಯಾಲ ಜವಾರಿ ಮ್ಯಾಲ ಒಂದ್ ಸ್ವಲ್ಪ ಸಮಾಧಾನ ತಗೋಬೇಕು. ಇನ್ನು ಗಂಡ ಹಾಡೋರಿಗೆ ಚಾನ್ಸ್ ಕೊಡ್ತೀವಿ. ಮುಂದಿನ ಸಂಜೆ ಯಾವ ರೀತಿ ಬಂದು ತಮ್ಮ ಗಂಡನ ಹೆಚ್ಚು ಮಾಡ್ತಾರ ಅದೇ ದಾರಿ ಒಳಗೆ ಹೋಗೋಣ. ಎಡ್ಡ ನುಡಿ ಅವ್ರಿಗೆ ಚಾನ್ಸ್ ಕೊಟ್ಬೇಕು. ಬಂದಾದಿ ಹಾಡೋದಕ್ಕ ಇಂದ ತಿಳಿಯಲಿ ನಿನ್ನ ಬೆಳಕ. ಬಂದಾದಿ ಹಾಡೋದಕ್ಕ ಇಂದ ತಿಳಿಯಲಿ ನಿನ್ನ ಬೆಳಕ. ಮಾಡಬೇಡ ಮುರುಕ ಅಳದಿ ಕನಕ ಆಗಲಿ ಚಂಚನಕ. ಮಾಡಬೇಡ ಮುರುಕ ಅಳದಿ ಕನಕ ಆಗಲಿ ಚಂಚನಕ. ಬಂದಾದಿ ಹಾಡೋದಕ್ಕ
ಚಂಚನಗ ಲಕ್ಷ್ಮಿ ಅಂದರ ಬೆಳಕ ಹಿಂಗ ಬರ್ದಾರ ಪೂರಣಕ ದೇವಿ ಇಲ್ಲದಿದ್ರೆ ಈ ಜಗಕ್ಕ ಎತ್ತು ಸತ್ತಾಗ ನೀ ಕೆಳಕ ಮಾಡಬೇಡ ಮುರುಕ ಹಿಡ್ದಾದ ಕನಕ ಆಗಲಿ ಚಂಚನಕ ಮಾಡಬೇಡ ಮುರುಕ ಹಿಡ್ದಾದ ಕನಕ ಆಗಲಿ ಚಂಚನಕ ಆಗಲಿ ಚಂಚನಗ ಅಗಟ್ರುಷಿ ಸಮುದ್ರ ಕುಡಿಯುವುದಕ್ಕ ಆ ಪರ್ವತ ದೇಶ ಹೇಳಕ ಅವ್ರ ಮೇಲೆ ಕುಡಿಯುವುದಕ್ಕ ತಿಂಡಿ ಇದ್ದಾರ ಉತ್ತರ ಕೊಡ್ಬೇಕ ಮಾಡಬೇಡ ಮುರುಕ ಹಿಡ್ದಾದ ಕನಕ ಆಗಲಿ ಚಂಚನಕ ಮಾಡಬೇಡ ಮುರುಕ ಹಿಡ್ದಾದ ಕನಕ ಆಗಲಿ ಚಂಚನಕ ಚಂಚನಗ ಶಿವ ಯಾವಾಗ ತಳಗ ಮುಕ್ಕ ಮಾಡ್ಯಾನ ಯಾವ ಕಾರಣಕ್ಕ ನಿಮ್ಮಪ್ಪನ ನೀ ಬಸುತ್ತ ಇಲ್ಲದ್ರ ಬರಬೇಡ ಜಗಳಕ್ಕ ಮಾಡಬೇಡ ಮುರುಕ ಹಿಡ್ದಾದ ಕನಕ ಆಗಲಿ ಚಂಚನಕ ಮಾಡಬೇಡ ಮುರುಕ ಹಿಡ್ದಾದ ಕನಕ ಆಗಲಿ ಚಂಚನಕ ಆಗಲಿ ಚಂಚನಕ ಮಾಡಬೇಡ ಮುರುಕ ಹೇಳಿ ಕನಕ ಆಗಲಿ ಚಂಚನಕ ಹೊಸೂರ ಹೆಸರಾತ ದೇಶಕ್ಕ ಧ್ರುವದೇ ಬೀಳುವ ಪಾದಕ ಕನರವಿ ಅದವನಕ ರಾಗ ಮಾಡ್ಯಾರೇನೋಕ ದುರ್ಗವನ ತಳಕ ಕೊಂದಳ ಯಾಲಕ ರಂಗುಣ ಮ್ಯಾಲ ಕಡಕ ದುರ್ಗವನ ತಳಕ ಕೊಂದಳ ಯಾಲಕ ರಂಗುಣ ಮ್ಯಾಲ ಕಡಕ ಬಂದದಿ ಹಾಡಕ ಬಂದಡಿ ಹಾಡೋದಕ ಎಂದ ತಿಳಿಯಲು ನಿನ ಬೆಳಕ ಮಾಡಬೇಡ ಮುರುಕ ಹೇಳಿ ಕನಕ ಆಗಲಿ ಚಂಚನಕ ಮಾಡಬೇಡ ಮುರುಕ ಹೇಳಿ ಕನಕ ಆಗಲಿ ಚಂಚನಕ ಪಂಚಮಿಗೆ ಬಂದಾಕಿ ನಿನ್ನ ಭೇಟಿಗೆ ಬರಲಿಲ್ಲ ನೀ ಜೀವ ಅಂದಾಕಿ ನಿನ್ನ ಚಿಂತೆ ಇರಲಿಲ್ಲ ಎಡಕಾಲ ಸೇರಿ ಒಟ್ಟ ಪೋರಿ ಮಾಡ ನೆನಪ್ಯಾಲೆ ಎಡಕಾಲ ಸೇರಿ ಒಟ್ಟ ಪೋರಿ ಮಾಡ ನೆನಪ್ಯಾಲೆ ಬಂದದಿ ಹಾಡು ತಿಳಿಯಲು ನಿನ ಬೆಳಕ ಬಂದಡಿ ಹಾಡೋದಕ ಎಂದ ತಿಳಿಯಲು ನಿನ ಬೆಳಕ ಮಾಡಬೇಡ ಮುರುಕ ಹೇಳಿ ಕನಕ ಆಗಲಿ ಚಂಚನಕ ಮಾಡಬೇಡ ಮುರುಕ ಹೇಳಿ ಕನಕ ಆಗಲಿ ಚಂಚನಕ ಚಲೋ ಜಾವಂದೆ ಗಾಡಿ